ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಈಶ್ವರೀಶು. ನಿಮ್ಗೂ ಗೊತ್ತೇ ಇದೆ ಈ ಬೇಸಿಗೆಯಲ್ಲಿ ನೀರು ಹಾಸೋದು ಎಷ್ಟು ಕಷ್ಟ ಇದೆ ಅಂತ. 3-4 ದಿನ ವಿಡಿಯೋನೇ ಮಾಡೋಕ್ಕಾಗಿಲ್ಲ ಇದ್ರ ಕಾಲದಲ್ಲಿ. ಅಲ್ಲಿ ಪೈಪ್ ಹೊಡ್ಕಂತು ಅಲ್ಲಿ ಜಟ್ ಹಾಕಿದೆ ಅಂತಾನೆ ಆಗೋಗಿದೆ. ನಮ್ಮ ಮಳ್ದಾಳಿಗೆ ಜಟ್ ಹಾಕ್ಬೇಕು ಅಂದ್ರೆ ತುಂಬಾ ಖುಷಿ ಆಗುತ್ತೆ ನೋಡಿ. ಸಿಕ್ಕಾಬಟ್ಟೆ ಪ್ರೆಷರ್ ಅಲ್ಲಿ ಹೊಡೆಯುತ್ತೆ. ಅಲ್ಲಿಂದ ಸೀದಾ ನಮ್ಮ ತಿರಮಲ್ ತೋಟಕ್ಕೆ ಬಂದೆ. ಇಲ್ಲಿ ನೋಡಿದ್ರೆ ಜಟ್ಟೆ ಹೊಡಿತಾ ಇರಲಿಲ್ಲ. ಇದೇನಾಗಿತ್ತೆ ಅಂತ ನೋಡಕ್ ಬಂದ್ರೆ ಇಲ್ಲಿ ನೋಡಿದ್ರೆ ಕೆರೆ ಹತ್ರ ಪೈಪ್ ಹೊಡ್ಕೊಂಡಿತ್ತು. ಈ ಬಿಸ್ಲಿಗೆ ಪೈಪ್ ಕೂಡ ತಡೆದಿಲ್ಲ. ಆಮೇಲೆ ಮೋಟರ್ ಆಫ್ ಮಾಡಿದೆ. ಒಂದ್ ದಿವಸ ಇದನ್ನೇ ರಿಪೇರಿ ಮಾಡಿದ್ವಿ. ಮೋಟರ್ ಸ್ಟಾರ್ಟ್ ಮಾಡಕ್ ಹೋದ್ರೆ ಗೈ ಹೋಗ್ಬಿಡದ. ಅದಾದಂಗಾಗ್ಲಿ ಅನ್ಬಿಟ್ಟು ನಾನು ನೀಟಾಗಿ ರೆಡಿಯಾಗಿ ಸೀದಾ ಕ್ಯಾಚಿಂಗ್ ಕಡೆ ಹೊರಟೆ. ಇಲ್ಲಿಗೆ ಬಂದಿದ್ದ ಉದ್ದೇಶ ಅಂತ ಹೇಳಿದ್ರೆ 10 ವರ್ಷಗಳ ನಂತರ ಇವರು ಪರವನ್ನ ನಡೆಸ್ತಾ ಇದಾರೆ. ಇಲ್ಲಿಗೆ ಎಲ್ಲಾ ಊರಿನ ದೇವ್ರು ಕೂಡ ಬಂದಿದ್ವು, ಹಂಗೆ ನಮ್ಮೂರಿನ ದೇವ್ರು ಕೂಡ ಬಂದಿತ್ತು. ನಾನು ಇಲ್ಲಿಗೆ ಪರವಿಗೆ ಬಂದೇ ಇಲ್ಲ. ಇದೇ ಫಸ್ಟ್ ವರ್ಷ ನಾನು ಬಂದಿರೋದು. ಪರವಲ್ಲಿ ಊಟ ಎಲ್ಲ ಮಾಡ್ಕೊಂಡು ಸೀದಾ ಊರ್ ಕಡೆ ಬಂದೆ. ಶ್ರೀ ಮೃಡಬಸವೇಶ್ವರ ಸ್ವಾಮಿಯ ನೂತನ ಶಿಲಾಮೂರ್ತಿಯನ್ನ ತಂದಿದ್ರು ಬಿರ್ಗನಹಳ್ಳಿಯಿಂದ. ಹೊಸ ಮೂರ್ತಿ ಎಲ್ಲ ತಂದಿದ್ರಿಂದ ಊರ್ ಮೆರವಣಿಗೆ ಮಾಡ್ತಾ ಇದ್ರು. ಅದಾದ್ಮೇಲೆ ನಮ್ಮ ಅಣ್ಣ ಲೆವೆಲರ್ ಜೋಡ್ಸೋಣ ಬಾ ಅಂತ ಕರ್ಕೊಂಡೋದ. ಲೆವೆಲರ್ ಜೋಡಿಸಿ ಮನೆ ಕಡೆ ಹೋದೆ. ಇದಾಗಿತ್ತು ಇವತ್ತಿನ ದಿನಚರಿ.